ರಾಜ್ಯ ರಾಜಕೀಯದಲ್ಲಿ ಮತ್ತೆ ನಾಳೆಯಿಂದ ಒನ್ ಟು ಒನ್ ಮೀಟಿಂಗ್ ಆರಂಭವಾಗ್ತಾ ಇದೆ. ನಾಳೆಯಿಂದ ಮತ್ತೆ 1-to-1 ಮೀಟಿಂಗ್ ಆರಂಭವಾಗ್ತಾ ಇದೆ. ರಾಜ್ಯ ರಾಜಕೀಯ ಮತ್ತೆ ಗರಿಗೆದರಲಿದೆ. ನಾಳೆಯಿಂದ ಮತ್ತೆ 1-to-1 ಮೀಟಿಂಗ್. ಶಾಸಕರ ಜೊತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇರ ಮಾತುಕತೆ ಆಡಲಿದ್ದಾರೆ. ಶಾಸಕರ ಅಭಿಪ್ರಾಯವನ್ನ ಕೂಡ ಸಂಗ್ರಹ ಮಾಡಲಿದ್ದಾರೆ. ಬೆಳಗಾವಿ ಭಾಗದ 40 ಶಾಸಕರ ಜೊತೆ ಮಾತುಕತೆಯನ್ನ ಮಾಡಲಿದ್ದಾರೆ. ಈಗಾಗಲೇ ಹಲವು ಶಾಸಕರ ಅಭಿಪ್ರಾಯವನ್ನ ಕೂಡ ಸಂಗ್ರಹ ಮಾಡಿದ್ದಾರೆ. ಬೆಂಗಳೂರು, ಕೋಲಾರದ ಶಾಸಕರ ಮಾಹಿತಿಯನ್ನ ಕಲೆಕ್ಟ್ ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಹೈಕಮಾಂಡ್ ತಲುಪಿದೆ ಶಾಸಕರ ಅಭಿಪ್ರಾಯಗಳು. ನಾಳೆ ಮತ್ತೆ ಮುಖಾಮುಖಿ ನೇರವಾದಂತಹ ಮಾತುಕತೆ ಮುಂದುವರಿಯಲಿದೆ. ನೋಡಿ, BR ಪಾಟೀಲ್ ಅವರು ಒಂದು ಬಾಂಬ್ ಸಿಡಿಸಿದ್ರು. BR ಪಾಟೀಲ್ ಅವರ ಮಾತಿಗೆ ಅಂದ್ರೆ ಒಂದೇ ಒಂದು ಸ್ವಲ್ಪ ಕೂಡ ಬೆಲೆ ಕೊಡ್ತಾ ಇಲ್ಲ. ಮನೆಯನ್ನ 900 ಮನೆಗಳನ್ನ ಹಂಚಿಕೆ ಮಾಡಲಾಗಿದೆ. ಆದರೆ 900 ಮನೆಗಳಿಗೂ ಕೂಡ ಲಂಚವನ್ನ ಪಡೆಯಲಾಗಿದೆ ಎನ್ನುವಂತಹ ಆರೋಪವನ್ನ ಮಾಡಿದ್ರು. ಇನ್ನು ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದು ಆಡಿಯೋ ಬಾಂಬ್ ಕೂಡ ಸಿಡಿದಿತ್ತು. ಆ ಆಡಿಯೋದಲ್ಲಿ BR ಪಾಟೀಲ್ ಹಾಗೆ ಜಮೀರ್ ಅಹಮದ್ ಖಾನ್ ಅವರ PA ಮಾತನಾಡಿರ್ತಾರೆ. ಆ ಒಂದು ಆಡಿಯೋ ಸಖತ್ ವೈರಲ್ ಆಗುತ್ತೆ. ಆ ನಂತರ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು, ಸಾಕಷ್ಟು ಚರ್ಚೆಗಳು ಕೂಡ ಆಗುತ್ತೆ. ಅದಾದ ನಂತರ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇವರ ಕುರಿತಂತೆ ಏನೆಲ್ಲ ಅಂದ್ರೆ ಶಾಸಕರು ಒಬ್ಬೊಬ್ಬರಾಗೆ ತಮ್ಮ ಆರೋಪಗಳನ್ನ ಮಾಡೋಕೆ ಒಂದು ಪ್ರಯತ್ನ ಪಡ್ತಾ ಇರ್ತಾರೆ. ಅಂದ್ರೆ BR ಪಾಟೀಲ್ ಆಯ್ತು, ಆಮೇಲೆ ರಾಜು ಕಾಗೆ ಅವರು ಕೂಡ ನೇರವಾಗಿ ಮಾತುಕತೆ ಆಡಿದ್ರು. ಹಾಗೆ ಆರೋಪವನ್ನ ಕೂಡ ಮಾಡ್ತಾ ಇದ್ರು. ಅನುದಾನ ಬಿಡುಗಡೆಯಾಗಿಲ್ಲ ಎನ್ನುವಂತಹ ಆರೋಪವನ್ನು ಮಾಡಿದ್ರು ರಾಜ್ಯ ಸರ್ಕಾರದ, ಅಂದ್ರೆ ಸ್ವಪಕ್ಷದ ಕುರಿತಂತೆಯೇ. ಆಮೇಲೆ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಅದೇ ಒಂದು ಆರೋಪವನ್ನು ಮಾಡ್ತಾ ಇದ್ರು. ಹೀಗಾಗಿ ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಬರಲೇಬೇಕಾಯಿತು. ಕರ್ನಾಟಕಕ್ಕೆ ಬಂದು ಶಾಸಕರ ಜೊತೆ 1-to-1 ಮೀಟಿಂಗ್ ನಡೆಸಲೇಬೇಕಾಯಿತು. ಆ 1-to-1 ಮೀಟಿಂಗ್ನಲ್ಲಿ ಶಾಸಕರು ತಮ್ಮ ಕ್ಷೇತ್ರದ ಸಮಸ್ಯೆಗಳು ಏನಿದೆ ಆ ಸಮಸ್ಯೆಗಳ ಬಗ್ಗೆ ನೇರ ಮಾತುಕತೆ ಕೂಡ ಆಡಿದ್ರು. ಇನ್ನು ಬೆಳಗಾವಿ ಭಾಗದ 40 ಶಾಸಕರ ಜೊತೆ ಮತ್ತೆ ನಾಳೆ ಮಾತುಕತೆಯನ್ನ ಕೂಡ ಮಾಡಲಿದ್ದಾರೆ. ಈಗಾಗಲೇ ಹಲವು ಶಾಸಕರ ಅಭಿಪ್ರಾಯವನ್ನ ಕೂಡ ಪಡೆದುಕೊಂಡಿದ್ದಾರೆ. ಬೆಂಗಳೂರು ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಈ ಶಾಸಕರ ಮಾಹಿತಿ ಪಡೆದುಕೊಂಡಿದ್ದಾರೆ. ಆದರೆ ಇನ್ನುಳಿದಂತಹ ಶಾಸಕರ ಒಪಿನಿಯನ್ ಕೂಡ ನಾಳೆ ಪಡೆಯಲಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು.